ಇಡೀ ದೇಶದ ನೋಡಿದ್ವಿ. ನಮ್ಮ ರಾಜ್ಯದಲ್ಲಿರೋ 28 ಕ್ಷೇತ್ರಗಳಲ್ಲಿ ಯಾವ್ಯಾವ ಸಂಸ್ಥೆಗಳು ಎಷ್ಟೆಷ್ಟು ಅಂಕಿಯನ್ನ ಕೊಟ್ಟಿವೆ, ಗ್ಯಾರಂಟಿಗಳು ಕಾಂಗ್ರೆಸ್ ಕೈ ಹಿಡಿದಿದ್ಯಾ ಅಥವಾ ಇಲ್ವಾ ಅನ್ನುವಂಥದ್ದು ತೀವ್ರ ಕುತೂಹಲ ಮೂಡಿಸ್ತಿತ್ತಲ್ವಾ. ಅದನ್ನು ನೋಡೋಣ. 28 ಕ್ಷೇತ್ರಗಳಿದೆ ನಮ್ಮ ರಾಜ್ಯದಲ್ಲಿ, ಲೋಕಸಭಾ ಕ್ಷೇತ್ರಗಳು. ಏನಾಗ್ಬೋದು ಅನ್ನೋ ಕುತೂಹಲ ಇತ್ತು. ಅದಕ್ಕೆ ಸರ್ವೆಗಳು ಹೇಳೋ ಪ್ರಕಾರ ದಕ್ಷಿಣ ಭಾರತದಲ್ಲಿಯೇ ಬಿಜೆಪಿಗೆ ಹೆಚ್ಚು ಫಸಲು ತಂದುಕೊಡೋ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 28ರಲ್ಲಿ 25 ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ರು. ಇದೀಗ ಕಾಂಗ್ರೆಸ್ ಪಕ್ಷ ಕೇವಲ 1 ಸ್ಥಾನಕ್ಕಷ್ಟೇ ಸೀಮಿತವಾಗಿತ್ತು. ಬಟ್ ಈ ಸಲ ಹಾಗಲ್ಲ, 1ಕ್ಕಿಂತ ಹೆಚ್ಚು ಸ್ಥಾನ ಬರಬಹುದು ಅಂತ ಹೇಳ್ತಿದ್ದಾರೆ. ನಾವು ನೇರವಾಗಿ ಸರ್ವೆಗಳ ಅಂಕಿಅಂಶವನ್ನ ನೋಡೋಣ. ಟುಡೇಸ್ ಚಾಣಕ್ಯದ ಪ್ರಕಾರ ಬಿಜೆಪಿ 28ರಲ್ಲಿ 24 ಅನಾಯಾಸವಾಗಿ ಗೆಲ್ಲುತ್ತೆ, ಕಾಂಗ್ರೆಸ್ 4 ಸ್ಥಾನವನ್ನ ಗೆದ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಬಿಜೆಪಿ 24, ಹಂಗೆ ನೋಡೋದಾದ್ರೆ ಕಳೆದ ಬಾರಿ 25 ಗೆದ್ದಿತ್ತು ಬಿಜೆಪಿ. ಇನ್ನು ಸಿ ವೋಟರ್ ಪ್ರಕಾರ NDA 23ರಿಂದ 25, ಕಾಂಗ್ರೆಸ್ 3ರಿಂದ 5 ಸ್ಥಾನಗಳನ್ನ ಗೆದ್ಕೊಳ್ಬಹುದು ಅಂತ. ಗ್ಯಾರಂಟಿಗಳು ಕೈ ಹಿಡಿಯುತ್ತಾ ಅಥವಾ ಹೇಗೆ? ಏನೇ 1ಕ್ಕಿಂತ ಅಂಕಿ ಹೆಚ್ಚು ದಾಟಿದ್ರು ಕಳಪೆ ಪ್ರದರ್ಶನ ತೀರಾ ಕಳೆದ ಬಾರಿ ಕೊಟ್ಟಿದ್ದು ಈ ಸಲ ಸ್ವಲ್ಪ ಗೇನ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾವೆ ಸಂಸ್ಥೆಗಳು, ಈ ಒಂದು ಸರ್ವೆ ಸಂಸ್ಥೆಗಳು. ಇನ್ನು ಟೈಮ್ಸ್ ನಾವು NDA 23ರಿಂದ 26, ಕಾಂಗ್ರೆಸ್ 3ರಿಂದ 7, ಅಂದ್ರೆ 3 ಕ್ಷೇತ್ರಗಳನ್ನು ಗೆದ್ಕೋಬಹುದು ಅಥವಾ 4, 5, 6, 7 ಈ ರೀತಿಯಾಗಿ ಹೇಳ್ತಾ ಇರೋದು. 3ರಿಂದ 7 ಅಂದ್ರೆ ಇಷ್ಟರೊಳಗೆ ಎಷ್ಟಾರು ಸ್ಥಾನವನ್ನ ಗೆದ್ಕೋಬಹುದು ಅಂತ. ಇಂಡಿಯಾ ಟುಡೇ ಪ್ರಕಾರ NDA ಅಥವಾ ಬಿಜೆಪಿ 20ರಿಂದ 22 ಕ್ಷೇತ್ರಗಳನ್ನ, ಕಾಂಗ್ರೆಸ್ ಯಾವ್ದಾದ್ರು 3 ಕ್ಷೇತ್ರವನ್ನ ಅಥವಾ 4, 5 ಅಂದ್ರೆ 3ರಿಂದ 5 ಕ್ಷೇತ್ರಗಳನ್ನ ಗೆದ್ಕೋಬಹುದು. JDS 2ಕ್ಕಿಂತ ಹೆಚ್ಚು, ಅವ್ರು ನಿಂತಿರೋದೇ 3 ಕಡೆ ಅಥವಾ 3ಕ್ಕೆ 3 ಕೂಡ ಗೆದ್ಕೊಳ್ಬಹುದು ಅಂತಿದ್ದಾರೆ. ಇನ್ನು ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ನಡೆಸಿರುವಂತಹ ಪ್ರಕಾರ ನೋಡೋದಾದ್ರೆ ಮಾಹಿತಿ ಹೀಗಿದೆ. NDA 20ರಿಂದ 22, ಕಾಂಗ್ರೆಸ್ 3ರಿಂದ 5, JDS 2ರಿಂದ 3. ಸೊ ಎಲ್ಲ ಕಡೆಯೂ ಗಮನಿಸೋದಾದ್ರೆ 20ನ್ನ ಬಿಜೆಪಿ ದಾಟಿದೆ. ಕಾಂಗ್ರೆಸ್ ಕಳೆದ ಬಾರಿಗೆ ಕಳಪೆ ಪ್ರದರ್ಶನ ಏನು ಕೊಟ್ಟಿತ್ತು ಅದಕ್ಕಿಂತ ಸ್ವಲ್ಪ ತನ್ನ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಇವೆಲ್ಲವೂ ಸರ್ವೆ. ಈ ಸರ್ವೆ ಖಚಿತ ಮಾಹಿತಿ ಅಥವಾ ನಿಜ ಆಗಬೇಕು ಅಂದ್ರೆ ನಾವು ಇನ್ನೊಂದು 2-3 ದಿನ ಕಾಯಲೇಬೇಕಾಗುತ್ತೆ. ಜನ್ ಕಿ ಬಾತ್ ನಡೆಸಿರುವ ಸರ್ವೆ ಪ್ರಕಾರ ಬಿಜೆಪಿ 21ರಿಂದ 23, ಕಾಂಗ್ರೆಸ್ 7ರಿಂದ 5 ಸ್ಥಾನ. ಸೊ ಇದಿಷ್ಟು ಸರ್ವೆಗಳು ಕೊಟ್ಟಿರುವಂತಹ ಅಂಕಿಅಂಶ. 28ರಲ್ಲಿ ಬಿಜೆಪಿಗೆಷ್ಟು, ಕಾಂಗ್ರೆಸ್ಸಿಗೆಷ್ಟು, JDSಗೆಷ್ಟು ಅಂತ. ಓಕೆ, ಈಗ ಸರ್ವೆ ಅಥವಾ ಹಲವು ಸಂಸ್ಥೆಗಳು ಏನೇ ಸರ್ವೆ ನಂಬರನ್ನ ಕೊಟ್ಟಿರಲಿ, ಬಿಜೆಪಿ ತನ್ನದೇ ಆದಂತಹ ಒಂದು ಲೆಕ್ಕಾಚಾರವನ್ನು ಎಲ್ಲ ಪಕ್ಷಗಳು ಹಾಕೊಳ್ತವೆ. ಬಿಜೆಪಿ ಲೆಕ್ಕಾಚಾರ ಏನು ಅಂತ ನೋಡೋಣ. ಮೈತ್ರಿ ಅಂದ್ರೆ ಬಿಜೆಪಿ ಮತ್ತು JDS 20ರಿಂದ 22 ಸ್ಥಾನವನ್ನ ಗೆಲ್ತೀವಿ ಅನಾಯಾಸವಾಗಿ. 28ರಲ್ಲಿ 20ರಿಂದ 22 ನಮ್ದೇ ಅಂತಿದ್ದಾರೆ ಅವರು. ಇದೀಗ ಹಲವು ಕಡೆ ಗಮನಿಸ್ತಾ ಇದ್ವಿ ನಾವು, ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಮೈತ್ರಿ ಆಗಿದ್ರೆ ನಮ್ಮಲ್ಲಿ JDS ಮತ್ತು ಬಿಜೆಪಿ ಮೈತ್ರಿ ಆಗಿತ್ತು. 9ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಾವು ಹೆಚ್ಚು ಅಂತರದ ಗೆಲುವು ಸಾಧಿಸ್ತೀವಿ ಅನ್ನುವ ಕಾನ್ಫಿಡೆನ್ಸ್ ಇದೆ. 28ರಲ್ಲಿ 20ರಿಂದ 22 ಅಂತೂ ಗೆದ್ದೇ ಗೆಲ್ತೀವಿ. ಅದರಲ್ಲೂ 9 ಕ್ಷೇತ್ರಗಳು ಯಾವುದು ಅಂತಲೂ ಮುಂದಕ್ಕೆ ಹೇಳ್ತಾ ಹೋಗ್ತೀವಿ. ಅದರಲ್ಲಿ ತೀರಾ ಅಂತರದ ಗೆಲುವನ್ನ ನಾವು ಬಹು ಅಂತರದ ಗೆಲುವನ್ನ ಸಾಧಿಸ್ತೀವಿ. ಇನ್ನೊಂದು 8 ಕ್ಷೇತ್ರ ಇದೆ ಕಡಿಮೆ ಅಂತರ ಬಟ್ ಗೆಲ್ತೀವಿ. ಇನ್ನೊಂದು 4ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಟಫ್ ನೆಕ್ ಟು ನೆಕ್ ಫೈಟ್ ಇದೆ, ಟಫ್ ಫೈಟ್ ಇದೆ. ಸೊ ಹೇಳಕ್ಕಾಗಲ್ಲ ಚಾನ್ಸು. ಇನ್ನೊಂದು 4 ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವಂತಹ ಸಾಧ್ಯತೆ ಕಡಿಮೆ ಇದೆ ಅಂತ, ಅಥವಾ ಸೋಲ್ತೀವಿ ಅನ್ನುವ ಲೆಕ್ಕಾಚಾರವನ್ನ ಬಿಜೆಪಿ ಹಾಕೊಂಡಿದೆ ಈಗ ಅವ್ರು ನಡೆಸಿರುವಂತಹ ಸರ್ವೆ ಪ್ರಕಾರ. ಸೊ ಇದು ಈ ಒಂದು ರಿಪೋರ್ಟನ್ನ ಈಗ ಆಲ್ರೆಡಿ ರಾಜ್ಯ ಬಿಜೆಪಿ ಹೈಕಮಾಂಡಿಗೆ ಕಳಿಸಿದೆ. ಸೊ 28ರಲ್ಲಿ ಗ್ಯಾರಂಟಿ ಅಥವಾ ಕಾಂಗ್ರೆಸ್ನ ಕೈ ಹಿಡಿಯುವಂಥದ್ದು 4ರಿಂದ 5, 5ರಿಂದ 6 ಅಂತ ಸರ್ವೆಗಳು ಮತ್ತು ಬಿಜೆಪಿ ಹಾಕೊಂಡಿರುವ ಲೆಕ್ಕಾಚಾರ ಕೂಡ ನಾವು ಗಮನಿಸಬಹುದು. ಓಕೆ, ಈಗ ಕರ್ನಾಟಕದಲ್ಲಿ ಬಿಜೆಪಿ ಲೆಕ್ಕಾಚಾರವನ್ನ ನೋಡ್ತಾ ಇದೀವಿ. ಮತ್ತೊಮ್ಮೆ ನೋಡೋದಾದ್ರೆ ಹಳೆ ಮೈಸೂರು ಭಾಗದಲ್ಲಿ 10 ಕ್ಷೇತ್ರಗಳಲ್ಲಿ ನಾವು ಗೆಲುವು ಸಾಧಿಸ್ತೀವಿ. JDSನ ಬೆಂಬಲ ಬೇರೆ ಇದ್ದಿದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ ಬಿಜೆಪಿಯ ನಂಬಿಕೆ ಇದೆ. ಈಗ ನೀವು ಚಿತ್ರಣದಲ್ಲಿ ಗಮನಿಸ್ತಾ ಇರುವಂಥದ್ದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮೋದಿ ರಾಜ್ಯಕ್ಕೆ ಬಂದು ಭೇಟಿ ಕೊಟ್ಟು ಹಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಚಿತ್ರಣ. ದಕ್ಷಿಣ ಕನ್ನಡ ಆಗಿರ್ಬೋದು, ಉತ್ತರ ಕನ್ನಡ ಭಾಗ ಆಗಿರ್ಬೋದು, ಹಳೆ ಮೈಸೂರು ಭಾಗ ಆಗಿರ್ಬೋದು, ಈ ರೀತಿಯಾಗಿ ಓಕೆ. ಇದೀಗ ನಾವು ಜಾತಿವಾರು ಅಂತ ನೋಡೋಣ. ನಮ್ಮ ರಾಜ್ಯದಲ್ಲಿ ಅಂತ ತಗೊಂಡಾಗ ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ಏನ್ ಹೇಳಿದೆ ಅಂದ್ರೆ NDAಯನ್ನ SC ಸಮುದಾಯ 41% ಕೈ ಹಿಡಿದಿದೆ. ಅದೇ ST 59% ಜನ ನಮ್ಮ ಪಕ್ಷದ ಕೈ ಹಿಡಿದಿದ್ದಾರೆ.
ಅದೇ ರೀತಿಯಾಗಿ ಲಿಂಗಾಯತ ಅನ್ನುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ನಿರೀಕ್ಷೆ ಕೂಡ ಇತ್ತು ಬಿಡಿ. 80% ಲಿಂಗಾಯತರು ನಮ್ಮ ಕೈ ಹಿಡಿದಿದ್ದಾರೆ, ನಮ್ಮ ಜೊತೆಗೆ ನಿಂತಿದ್ದಾರೆ. ಒಕ್ಕಲಿಗರಲ್ಲಿ 70% ಅವ್ರು ಏನೇ ಕಿತ್ತಾಟ ಮಾಡ್ಕೊಂಡ್ರೂ ಕೂಡ ನಮ್ಮ ಪರವಾಗಿ ನಿಂತಿದ್ದಾರೆ. 70% ಒಕ್ಕಲಿಗರು ನಮ್ಮ ಜೊತೆ ನಿಂತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಕುರುಬರು 46%. ಇನ್ನು INDIA ಅಥವಾ ಕಾಂಗ್ರೆಸ್ ಎಲ್ಲ ಒಕ್ಕೂಟಗಳು ಅಂತ ತಗೊಂಡಾಗ ಜಾತಿವಾರು SC ಸಮುದಾಯ 55% INDIA ಪರವಾಗಿ, 36% ST ಸಮುದಾಯ ನಮ್ಮ ಪರವಾಗಿ ನಿಂತಿದ್ದಾರೆ ಅಂತ INDIA ಅಂದ್ಕೊಂಡಿದೆ. ಅದೇ ರೀತಿಯಾಗಿ ಲಿಂಗಾಯತರು ಅಂತ ತಗೊಂಡಾಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ, 15% ಮಾತ್ರ. ಹಾಗೆ ಒಕ್ಕಲಿಗ 74%, ಕುರುಬರು 50%. ಇನ್ನು ಅದೇ ರೀತಿಯಾಗಿ ಇತರರು ಅಂತ ನೋಡಿದಾಗ ಇತರರಿಗೆ SC ಸಮುದಾಯ ಅಂತ ಬಂದಾಗ NDAನೂ ಬಿಟ್ಟು INDIA ಕೂಟನೂ ಬಿಟ್ಟು ಹೊರಗಿನವ್ರು ಇದ್ರಲ್ಲ, ಅವರಿಗೆ ಒಂದು 4% SC ಸಮುದಾಯ ಕೈ ಹಿಡಿದಿದೆ. ST ಸಮುದಾಯ ಅನ್ನುವಂಥದ್ದು 5%, ಲಿಂಗಾಯತ 5%, ಒಕ್ಕಲಿಗ 6%, ಕುರುಬರು 4%ನಷ್ಟು ಕೈ ಹಿಡಿದಿದ್ದಾರೆ. ಅಂದ್ರೆ ಇವರಿಬ್ರು BJPನೂ ಬೇಡ, INDIA ಕೂಟನೂ ಬೇಡ, ಉಳ್ದವ್ರಿಗೆ ಹೋಗೋಣ ಅಂತ ಕೈ ಹಿಡ್ದಂಗೆ ಕಾಣಿಸ್ತಾ ಇದೆ. ಓಕೆ, ತೀವ್ರ ಕುತೂಹಲ ಮೂಡಿಸಿತ್ತು ಎಕ್ಸಿಟ್ ಪೋಲ್ ಏನ್ ಹೇಳತ್ತೆ ಅಂತ. ಇದೀಗ ಎಕ್ಸಿಟ್ ಪೋಲ್ ಬರ್ತಾ ಇದ್ದಂತೆ BJP ನಾಯಕರಲ್ಲಿ ಮಂದಹಾಸ, ಒಂದ್ ರೀತಿ ಮೊಗ್ಗಾಗಿದ್ದ ಕಮಲ ಅರಳಿದ ರೀತಿಯಲ್ಲಿ ಭಾಸವಾಗ್ತದೆ. ಏನೇನು ರಿಯಾಕ್ಟ್ ಮಾಡಿದ್ದಾರೆ ಈ ಎಕ್ಸಿಟ್ ಪೋಲ್ಗೆ ನೋಡ್ತಾ ಹೋಗೋಣ. ಎಕ್ಸಿಟ್ ಪೋಲ್ ರಿಸಲ್ಟ್ ಏನು ಬಂದಿದೆ ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಖುಷಿ ತಂದಿದೆ. ನಮ್ಮದು 2 ಅಜೆಂಡಾ. ಒಂದು ಮತ್ತೆ ನರೇಂದ್ರ ಮೋದಿಯವರು 3ನೇ ಬಾರಿ ದೇಶದ ಪ್ರಧಾನಿ ಆಗಬೇಕು, ಇನ್ನೊಂದು 400 ದಾಟಬೇಕು. ಒಂದಂತೂ ಆಗಿದೆ, ಮತ್ತೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ. 2ನೇದು ರಿಯಲ್ ಪೋಲ್ ಬರುತ್ತಲ್ಲ 4ನೇ ತಾರೀಕು, ಅದರಲ್ಲಿ ನಮ್ಮ ರೀಚ್ ಆಗ್ಬೋದು ಅಂತ ಅನಿಸುತ್ತೆ. ಒಟ್ಟಾರೆ ಇವತ್ತು ಎಕ್ಸಿಟ್ ಪೋಲ್ ಏನಿದೆ ಅದೇ ರಿಸಲ್ಟ್ ಬಂದರೆ ಖುಷಿ ತಂದಿದೆ ನಮ್ಮ ಕಾರ್ಯಕರ್ತರಿಗೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ನಾವು ಚುನಾವಣೆ ಸೋತಿದ್ದೀರಿ, MLA ಚುನಾವಣೆ. ಈ ರಿಸಲ್ಟು ನಮಗೆ ಬೂಸ್ಟ್ ಕೊಡುತ್ತೆ. ನಮ್ಮ ಕಾರ್ಯಕರ್ತರು ಹುರುಪಿನಿಂದ ಕೆಲಸ ಮಾಡ್ತಾರೆ. ಅದೇ ರೀತಿ ಕಾಂಗ್ರೆಸ್ ಅವನತಿಯ ಸ್ಥಿತಿಗೆ ಹೋಗುವಂಥದ್ದು ಕೂಡ ಶತಸಿದ್ಧ. ಈ ಇಡೀ ದೇಶದ ಫಲಿತಾಂಶ ಬಂದಿದೆ, ಕರ್ನಾಟಕ ಫಲಿತಾಂಶ ಕೂಡ ಬಂದಿದೆ. ಎಲ್ಲ ಎಕ್ಸಿಟ್ ಪೋಲು ಕೂಡ ಮತ್ತೊಮ್ಮೆ BJP ಸ್ವತಂತ್ರವಾಗಿ ಮತ್ತು NDA ಸಮೇತವಾಗಿ ಅಬ್ಸಲ್ಯೂಟ್ ಮೆಜಾರಿಟಿ ಬರುವಂಥದ್ದು ಎಲ್ಲ ಎಕ್ಸಿಟ್ ಪೋಲ್ ಹೇಳಿದೆ. ಜೂನ್ 4ನೇ ತಾರೀಕು 400 ಸಂಖ್ಯೆ ದಾಟ್ತದೆ. ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳಿ ಏನು ನರೇಂದ್ರ ಮೋದಿ ಅವ್ರ ಘೋಷವಾಕ್ಯ ಅದು ಸತ್ಯ ಆಗ್ತದೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ. ಕರ್ನಾಟಕದಲ್ಲಿ ಭವಿಷ್ಯದ ಪಕ್ಷ ಮತ್ತೊಮ್ಮೆ BJP ಆಗಿದೆ ಅನ್ನುವಂಥ ವಿಶ್ವಾಸ ಕೂಡ ನನಗೆ. ಎಕ್ಸಿಟ್ ಪೋಲ್ ಮತ್ತು ಆ್ಯಕ್ಚುಯಲ್ ರಿಸಲ್ಟ್ ಎರಡೂದರಲ್ಲೂ ಸಹಿತ ಭಾರತೀಯ ಜನತಾ ಪಾರ್ಟಿ ಮುಂದೆ ಇರ್ತದೆ. ನಾವು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಲಿದ್ದೇವೆ. 3ನೇ ಸರ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಯಾಗಿ, ನಾನ್ ಕಾಂಗ್ರೆಸ್ ಒಬ್ಬ ನಾಯಕ 3ನೇ ಸರ್ತೆ ಪ್ರಧಾನಮಂತ್ರಿಯಾಗಿ ಹೊಸ ಒಂದು ದಾಖಲೆಯನ್ನು ಬರೆಯಲಿದ್ದಾರೆ. ದಾಖಲೆ ವಿಜಯದೊಂದಿಗೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾನು ಗೆಲ್ತೇನೆ. ನಾನು ನಿಮ್ಗೆ ಹಲವಾರು ಬಾರಿ ಹೇಳಿದ್ದೇನೆ, ಒಳ್ಳೆ ಮಾರ್ಜಿನ್ನಲ್ಲಿ. ಹೋದ ಸರ್ತಿ ಏನಿತ್ತು ಅದಕ್ಕಿಂತ ಭಾಳ ದೊಡ್ಡ ಮಾರ್ಜಿನ್ದಲ್ಲಿ ನಾನು ನೋಡಪ್ಪ, ನಾನು ಮೊದಲೇ ಹೇಳಿದ್ದೀನಿ, ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತೀನಿ. ನನಗೀಗ ಯಾರು ಫೋನ್ ಮಾಡಿದ್ರು 2, 3, 4 ತೋರಿಸ್ತಾವ್ರೆ ಕರ್ನಾಟಕದಲ್ಲಿ, ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ, ಅದು ನೋಡಿದ್ದೀನಿ. ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ಮತ್ತು ಇವತ್ತು ಹೇಳ್ತೀನಿ, ಕರ್ನಾಟಕ ವಿಲ್ ಕ್ರಾಸ್ ಡಬಲ್ ಡಿಜಿಟ್. ನನಗೆ ಈ ಪೋಲ್ ಎಕ್ಸಿಟ್ಟು ನನಗೆ ವಿಶ್ವಾಸ ಇಲ್ಲ. ಯಾವುದಕ್ಕೆ ಅಂದರೆ ಅವ್ರ ಅಸೆಸ್ಮೆಂಟ್ಸ್ ಹೋಗಲ್ಲ, ಭಾಳ ಇಂಟೀರಿಯರ್ ಹೋಗಲ್ಲ ಅವರು. ಇದು ಪಾರ್ಲಿಮೆಂಟಲ್ಲೂ ಅಷ್ಟೇ, ಇವರೇನು ಸುಮ್ಮನೆ ಏನೋ ಒಂದು ಸ್ಯಾಂಪಲ್ಸ್ ಮಾಡಿದ್ದಾರೆ. ಐ ಡೋಂಟ್ ಬಿಲೀವ್ ಇನ್ ಇಟ್. ಇಂಡಿಯಾ ಈಸ್ ರೆಡಿ ಟು ಟೇಕ್ ಓವರ್ ದಿ ಮ್ಯಾಂಡೇಟ್. ನೋಡಿ, ನಾವು ಈ ಎಕ್ಸಿಟ್ ಪೋಲ್ಸ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ಚುನಾವಣೆಯಲ್ಲಿ 24ರ ಚುನಾವಣೆಯಲ್ಲಿ ಅಂಥದ್ದು ಯಾವುದೂ ಕೂಡ ಮೋದಿ ಅಲ್ಲೇ ಒಂದು ದಿವಸ ಇಲ್ಲ. BJP ಸ್ವಂತ ಬಲದಿಂದ ಅವರು 250 ಕೂಡ ಕ್ರಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ಸಮೀಕ್ಷೆಗಳು ಎಲ್ಲೋ ಒಂದು ಕಡೆ ಗ್ರೌಂಡ್ ರಿಯಾಲಿಟೀಸಿಂದ ಸತ್ಯಕ್ಕೆ ಒಂದು ದಿವಸ ದೂರವಾಗಿದ್ದಾವೆ ಅಂತ ನನ್ನ ಒಂದು ವೈಯಕ್ತಿಕವಾದ ಅನಿಸಿಕೆ. ಅದಕ್ಕೂ ಕೂಡ ಕಾಯ್ದು ನೋಡೋಣ. 4ನೇ ತಾರೀಕಿಗೆ ಎಲ್ಲವೂ ಕೂಡ ಹೊರ ಬರ್ತದೆ. ನಮ್ಮ ಗ್ಯಾರಂಟಿಗಳನ್ನ ಇದೆಲ್ಲ ನೋಡಿದಾಗ ನಾವು ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಆದರೆ 14 ಸೀಟನ್ನು ಗೆಲ್ತೀವಿ ನಾವು. ಹೀಗಾಗಿ ಈ ಸಮೀಕ್ಷೆನ ನಾನು ನಂಬೋದಿಲ್ಲ. ನಾವು 4ನೇ ತಾರೀಕಿಗೆ ನಿಜವಾದ ಸಮೀಕ್ಷೆ ಏನಿದೆ ಅದು ಹೊರಬರ್ತದೆ. ಸಹಜ ಪ್ರತಿಕ್ರಿಯೆಗಳನ್ನೇ ನಾವು ನಿರೀಕ್ಷೆ ಮಾಡಿದ್ವಿ. ಈ ರೀತಿಯಾಗಿ ಈಗ ಹೆಚ್ಚಿನ ಅಂಕಿ ಬಂದಂಥವ್ರು BJP ನಾಯಕರೆಲ್ಲರೂ ಕೂಡ ಬಹಳ ಖುಷಿಯಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಕಡಿಮೆ ಅಂಕಿ ತೋರಿಸಿದಂಥವ್ರು ಅಥವಾ ಕಡಿಮೆ ಬರುತ್ತೆ ನಂಬರ್ಸ್ ಅನ್ನುವಂಥವ್ರು ನಾವು ನಂಬಲ್ಲ ಇದನ್ನ ಅಂತಿದ್ದಾರೆ. ಏನೇ ಆಗಲಿ ನಂಬಲಿ ಬಿಡಲಿ, ನಾವು ಕೂಡ ಇನ್ನು ರಿಸಲ್ಟ್ ದಿನ ತನಕ ಕಾಯಲೇಬೇಕು.